ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಹಣ ವರ್ಗಾವಣೆ ಆರೋಪದಲ್ಲಿ ಈಗಾಗಲೇ ಸಾಕಷ್ಟು ಜನರಿಗೆ ಒಂದಷ್ಟು ತಲೆಬಿಸಿ ಎದುರಾಗಿರುವಂಥದ್ದು. ಅದೇ ರೀತಿಯಲ್ಲಿ ಉದ್ಯಮಿ KGF ಬಾಬು ಅವರು ಕೂಡ ಇವತ್ತು ಲೋಕಾಯುಕ್ತ ಒಂದು ತನಿಖೆಗೆ ಹಾಜರಾಗಿದ್ರು. ಅವರು ನಮ್ಮ ಜೊತೆ ಇದ್ರೆ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಜಮೀರ್ ಅಹಮದ್ ಅವರಿಗೆ ಹಣ ವರ್ಗಾವಣೆ ಪ್ರಕರಣ ಇವತ್ತು ಲೋಕಾಯುಕ್ತದ ಮುಂದೆ ಹಾಜರಾಗಿದ್ರಿ. ಏನೆಲ್ಲ ವಿಚಾರಗಳು ಚರ್ಚೆ ಆಯಿತು, ಯಾಕೆ ಕರೆದಿದ್ರು ಅಂತ? ನಾನು ಒಂದು ಮಾತು ಹೇಳ್ಬೇಕಂದ್ರೆ, ಜಮೀರ್ ಅಹಮದ್ ಸಾಹೇಬರು ಒಂದು ದೇವ್ರಂಥ ಮನುಷ್ಯ, ಒಳ್ಳೆ ದಾನ ಮಾಡೋರು. ಅವರು ಈ ವಿಷಯ ಏನಂದರೆ ಲೋಕಾಯುಕ್ತಗೆ ಬರೋ ಕಾರಣ 2013 ಅವರು ಮನೆ ತಗೊಂಡಿದ್ರು. ಇವಾಗ ಇದಾರಲ್ಲ ಹೊಸ ಮನೆ, ಆ ಮನೆ ತಗೊಂಡಿದ್ರು. ಆವಾಗ ಲ್ಯಾಂಡ್ ಅದು KFC ಬ್ಯಾಂಕಲ್ಲಿ ಲೋನ್ ಇತ್ತು. KFC ಬ್ಯಾಂಕಲ್ಲಿ ಲೋನ್ ಇತ್ತು. ಆ ಲೋನ್ ಆವಾಗ ಅವ್ರ ಹತ್ರ ದುಡ್ಡು ಟೈಟ್ ಇತ್ತು. ನನ್ನ ಹತ್ರ ಸಾಲ ತಗೊಂಡಿದ್ದಾರೆ. ಸಾಲ ತಗೊಂಡು KFCI ಬ್ಯಾಂಕ್ಗೆ ಕಟ್ಟಿದ್ದೀನಿ. DD ಮುಖಾಂತರ 3.5 ಕೋಟಿ ಕಟ್ಟಿದ್ದೀನಿ. ಅದೇ ಟೈಮಲ್ಲಿ ನಸೀರ್ ಅಹಮದ್ ಸಾಹೇಬರು ಪೊಲಿಟಿಕಲ್ ಸೆಕ್ರೆಟ್ರಿ, ಅವ್ರಿಗೂ 3 ಕೋಟಿ ಅವ್ರಿಗೂ ಕೊಟ್ಟಿದ್ದೆ. ಅದು ವಾಪಸ್ ಬಂದಿಲ್ಲ. ಅದ್ರ ಬಗ್ಗೆನೂ ಇವತ್ತು ಕೇಳಿದ್ರು. ಅದಕ್ಕೆ ಇಬ್ಬರು ನನಗೆ ಅಣ್ಣನ ಥರ, ಜಮೀರ್ ಅಹಮದು ಅಣ್ಣನ ಥರನೇ, ನಸೀರ್ ಅಹಮದು ಅಣ್ಣನ ಥರನೇ. ಅವರಿಬ್ಬರು ಸಾಲ ತಗೊಂಡಿದ್ದಾರೆ. ಅವ್ರಿಗೆ ಸ್ವಲ್ಪ ಇವಾಗ ಪೇಮೆಂಟ್ ಟೈಟ್ ಇದೆ. ಮೊನ್ನೆನೂ ಅವ್ರ ಹತ್ರ ಕೇಳಿದ್ದಕ್ಕೆ ನೆಕ್ಸ್ಟ್ ಮಂತ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ದುಡ್ಡು ವಾಪಸ್ ಬರುತ್ತೆ. ಇಬ್ಬರು ದೇವರಂಥ ಮನುಷ್ಯ, ಇಬ್ಬರು ಭಾಳ ಒಳ್ಳೆಯವರು, ದಾನಿಗಳು, ನಮ್ಮ ಸಮಾಜಕ್ಕೆ ಭಾಳ ಹೆಲ್ಪ್ ಮಾಡೋರು. ಅವರಿಂದ ಸಾಲ ತಗೊಂಡಿದ್ದಾರೆ ಅಂತೇಳ್ಬಿಟ್ಟು ಇವಾಗ ಅಲ್ಲಿ ನನಗೆ ಕರೆದು ಏನಕ್ಕೆ ಕೊಟ್ಟೆ, ಏನು ವ್ಯವಹಾರ ನಿಮ್ಮದು, ಏನು ಬಿಸ್ನೆಸ್ ಏನಾದಿತ್ತಾ ಅಂತ ಎಲ್ಲ ಮಾತುಗಳು ಕೇಳಿದ್ದಾರೆ. ಇವಾಗ ಜಮೀರ್ ಅಹಮದ್ ಅವರಾಗಲಿ ನಸೀರ್ ಅಹಮದ್ ಅವರಾಗಲಿ ಇಬ್ಬರು ನನಗೆ ಪೇಮೆಂಟು ನೆಕ್ಸ್ಟ್ ಮಂತಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಜಮೀರ್ ಅಹಮದ್ ಸಾಹೇಬರು ನೆಕ್ಸ್ಟ್ ಮಂತಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರು ನನಗೆ ಒಂದು ಬ್ರದರ್ ಥರ, ಏನು ಅವ್ರಿಗೂ ನಮಗೂ ಸಂಬಂಧ ಏನು ಅಂತದಿಲ್ಲ. ಒಳ್ಳೆ ಸಂಬಂಧ ಇದೆ, ಒಳ್ಳೆ ಮರ್ಯಾದೆ ಇದೆ. ದೇವ್ರಂಥ ಮನುಷ್ಯ ಜಮೀರ್ ಅಹಮದ್ ಸಾಹೇಬರು. ಅವರು ನನಗೆ ನೆಕ್ಸ್ಟ್ ಮಂತ್ ಪೇಮೆಂಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಅವ್ರ ಪೇಮೆಂಟ್ ಕೊಟ್ಟರೆ ಈ ಕೇಸಸ್ ಎಲ್ಲ ಕ್ಲೋಸ್ ಆಗುತ್ತೆ. ಇದು ಡೆಲ್ಲಿ ಇಡಿಯಿಂದ ಕೇಸ್ ಡೆಲ್ಲಿ ಇಡಿಯಲ್ಲಿತ್ತು. ಅಲ್ಲಿಂದ ಇವಾಗ ಇಲ್ಲಿ ಲೋಕಾಯುಕ್ತಗೆ ಲಾಸ್ಟ್ ಇಯರು ಟ್ರಾನ್ಸ್ಫರ್ ಆಗಿದೆ. ಅಲ್ಲಿ ಮುಗೀತು, ಡೆಲ್ಲಿಯಲ್ಲಿ ಮುಗೀತು. ಇವಾಗ ಲೋಕಾಯುಕ್ತದಲ್ಲಿದೆ. ಲೋಕಾಯುಕ್ತದಲ್ಲಿ ಇವಾಗ ಈ ಸ್ಟೇಟ್ಮೆಂಟ್ ಆದಮೇಲೆ ಇಲ್ಲೂ ಏನು ತೀರ್ಮಾನ ಮಾಡ್ತಾರೆ ಅದು ಗೊತ್ತಿಲ್ಲ. ಇವಾಗ ನಮಗೂ ಮಿಸ್ಟೇಕ್ ಮಾಡ್ಕೋಬೇಡಿ, ನಮಗೂ ಜಮೀರ್ ಅಹಮದ್ ಅವ್ರಿಗೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ. ನನಗೆ ಒಂದು ಅಣ್ಣನ ಥರ ಅವರು. ಇಲ್ಲಿ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಲೀಡ್ರ್ ಅವರು. ಅವ್ರಿಗೆ ನೆಕ್ಸ್ಟ್ ಮಂತ್ ಅವ್ರು ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದು ಏನು ತೊಂದರೆ ಇಲ್ಲ. ಎಲ್ಲ ನೀವು ಅವರು ಒಂದು ಒಳ್ಳೆ ಮನುಷ್ಯ ಅಂತ ಹೇಳ್ಕೊಳ್ತೀನಿ. ಜೈ ಹಿಂದ್. ಇದಿಷ್ಟು ಉದ್ಯಮಿ KGF ಬಾಬು ಅವರ ಮಾತು. ಒಟ್ಟಾರೆ 2013 ಏನೋ ಮನೆಯನ್ನು ಖರೀದಿ ಮಾಡೋದಕ್ಕೆ ಅಂತ ನನ್ನ ಬಳಿ ಸಾಲವನ್ನು ಪಡ್ಕೊಂಡಿದ್ರು. ಆ ಒಂದು ಸಾಲದಾನವನ್ನು ವಾಪಸ್ ಕೊಡ್ತಾರೆ. ಆದರೆ ಈಗ ಅದೇ ಒಂದು ಹಣ ವರ್ಗಾವಣೆ ವಿಚಾರಕ್ಕೆ ಲೋಕಾಯುಕ್ತ ಮುಂದೆ ಆ ಒಂದು ವಿಚಾರಣೆಯನ್ನು ಎದುರಿಸಿದ್ದೀರಿ ಅನ್ನೋ ಮಾತನ್ನು KGF ಬಾಬು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.